ಹುಣ್ಣಿಮೆ ದಿನ, ಹುಣ್ಣಿಮೆಯ ಮುಂದಿನ ದಿನ, ಹುಣ್ಣಿಮೆಯ ನಂತರದ ದಿನ, ಈ 3 ದಿನಗಳು ಕೂಡ ಭೂಮಂಡಲದ ಮೇಲೆ ಅತ್ಯಧಿಕ ಶಕ್ತಿ ಇರುತ್ತದೆ. ಚಂದ್ರನನ್ನು ನೋಡುತ್ತಾ ನಾವು ಧ್ಯಾನ ಮಾಡಬೇಕಾಗಿಲ್ಲ. ಆ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಭೂಮಂಡಲದ ಮೇಲೆ ಇರುವುದರಿಂದ ನಾವು ಧ್ಯಾನ ಮಾಡುತ್ತಾ ಅದನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೆ. ಮಹಾಶಕ್ತಿ ಅನ್ನೋದು ಆ 3 ದಿನಗಳು ಭೂಮಿಯ ಮೇಲೆ ಹೆಚ್ಚಾಗಿ ಬರುತ್ತದೆ. ಅದು ಬಂದಾಗ ನಾವು ಧ್ಯಾನ ಮಾಡಿದರೆ ಅದನ್ನು ಚೆನ್ನಾಗಿ ಪಡ್ಕೋಬಹುದು. ಇಲ್ಲ ಎಂದರೆ ಅಷ್ಟು ಶಕ್ತಿ ನಾವು ಪಡ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕಾಗುತ್ತದೆ.